ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಹನುಮ ಜಯಂತಿಯ ದಿನ ಯಾವ ಒಂದು ಪರಿಹಾರಗಳನ್ನು ಮಾಡಿಕೊಂಡ್ರೆ ಶನಿ ದೋಷ ನಿವಾರಣೆಯಾಗುತ್ತೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಆವಾಗಲೇ ನಿಮಗೆ ಅರ್ಥವಾಗುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪ್ರತಿ ವರ್ಷ ಚೈತ್ರ ಹುಣ್ಣಿಮೆಯ ದಿನ ಹನುಮ ಜಯಂತಿಯನ್ನು ಆಚರಿಸಲಾಗುತ್ತದೆ. ಈ ವರ್ಷ ಏಪ್ರಿಲ್ 12 ಶನಿವಾರದಂದು ಹನುಮ ಜಯಂತಿ ಜೊತೆಗೆ ಚೈತ್ರ ಹುಣ್ಣಿಮೆಯೂ ಬಂದಿದೆ. ಪ್ರತಿ ಮಂಗಳವಾರ ಹಾಗೂ ಬಹಳಷ್ಟು ಕಡೆ ಶನಿವಾರ ಹನುಮನನ್ನು ಆರಾಧಿಸುತ್ತಾರೆ. ಹನುಮಂತ ಜನಿಸಿದ ದಿನವನ್ನು ಹನುಮ ಜಯಂತಿ ಎಂದು ಆಚರಿಸಲಾಗುತ್ತದೆ. ಪುರಾಣಗಳ ಪ್ರಕಾರ ಭಗವಾನ್ ಶಿವನ 11ನೇ ರುದ್ರ ರೂಪವೇ ಬಜರಂಗಬಲಿ. ಅಂಜನಿ ತಾಯಿಯ ಗರ್ಭದಿಂದ ಹುಟ್ಟಿದ್ದರಿಂದ ಆಂಜನೇಯ ಎಂದು ಕರೆಯುತ್ತಾರೆ. ಹಿಂದೂ ಧರ್ಮಗ್ರಂಥಗಳಲ್ಲಿ ಉಲ್ಲೇಖಿಸಲಾದ 7 ಚಿರಂಜೀವಿಗಳಲ್ಲಿ ಭಗವಾನ್ ಹನುಮಂತನು ಕೂಡ ಒಬ್ಬನು. ಕಲಿಯುಗದಲ್ಲಿ ಹನುಮಂತನು ಇನ್ನೂ ನಮ್ಮ ನಡುವೆ ಇದ್ದಾನೆ ಎನ್ನುವ ನಂಬಿಕೆ ಇದೆ. ಹನುಮಂತನ ಆರಾಧನೆಯನ್ನು ಮಾಡುವುದರಿಂದ ನಮ್ಮೆಲ್ಲ ತೊಂದರೆಗಳು ಕೂಡ ದೂರವಾಗುತ್ತವೆ. ಚೈತ್ರ ಹುಣ್ಣಿಮೆಯ ತಿಥಿ ಸಮಯ ಏಪ್ರಿಲ್ 12ರಂದು ಬೆಳಗಿನ ಜಾವ ಮುಂಜಾನೆ 3:21ಕ್ಕೆ ಪ್ರಾರಂಭವಾಗಿ ಏಪ್ರಿಲ್ 13ರಂದು ಬೆಳಗ್ಗೆ 5:51ಕ್ಕೆ ಕೊನೆಗೊಳ್ಳುತ್ತದೆ. ಈ ಬಾರಿಯ ಹನುಮ ಜಯಂತಿಯು ಅತ್ಯಂತ ವಿಶೇಷವಾಗಿದೆ, ಏಕೆಂದರೆ ಈ ಬಾರಿ ಶನಿವಾರದಂದೇ ಹನುಮ ಜಯಂತಿಯನ್ನು ಆಚರಿಸಲಾಗುವುದು. ಇದರ ಜೊತೆಯಲ್ಲಿ ಈ ವರ್ಷ ಮೀನರಾಶಿಯಲ್ಲಿ ಗ್ರಹಗಳ ಮಹಾ ಸಂಯೋಗ ನಡೆಯುತ್ತಿದ್ದು, ಇದು ಪಂಚಗ್ರಹಿ ರಾಜಯೋಗವನ್ನು ಸೃಷ್ಟಿಸುತ್ತದೆ. ಮೀನರಾಶಿಯಲ್ಲಿ ಬುಧ, ಶುಕ್ರ, ಶನಿ, ರಾಹು ಮತ್ತು ಸೂರ್ಯರು ಇರುತ್ತಾರೆ. ಇದರೊಂದಿಗೆ ಮೀನರಾಶಿಯಲ್ಲಿ ಬುಧಾದಿತ್ಯ, ಶುಕ್ರಾದಿತ್ಯ, ಲಕ್ಷ್ಮೀನಾರಾಯಣ, ಮಾಲವ್ಯ ರಾಜಯೋಗ ರೂಪುಗೊಳ್ಳುತ್ತದೆ. ಇಂತಹ ಅದ್ಭುತ ಸಮಯದಲ್ಲಿ ಹನುಮನನ್ನು ಪೂಜಿಸಿ ಆರಾಧಿಸಿದರೆ ಕೋಟಿ ಜನ್ಮಗಳ ಫಲವು ಪ್ರಾಪ್ತಿಯಾಗುತ್ತದೆ. ಈ ದಿನದಂದು ಮಾಡಿದ ಪೂಜೆ ಪುನಸ್ಕಾರದ ಫಲವು 100 ಪಟ್ಟು ಜಾಸ್ತಿಯಾಗುತ್ತದೆ. ನಿಮ್ಮ ಮನೆಗೆ ಹನುಮನ ರಕ್ಷಣೆಯ ಜೊತೆಗೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಮಂಗಳವಾರ ಅಥವಾ ಶನಿವಾರ ಹನುಮ ಜಯಂತಿ ಬಂದರೆ ಅದರ ಮಹತ್ವ ಇನ್ನಷ್ಟು ಹೆಚ್ಚಾಗುತ್ತದೆ. ಹನುಮ ಜಯಂತಿಯಂದು ದೇಶಾದ್ಯಂತ ಆಂಜನೇಯ ಸ್ವಾಮಿ ದೇವಸ್ಥಾನಗಳಲ್ಲಿ ಕೇಸರಿ ಧ್ವಜದಿಂದ ಅಲಂಕರಿಸಲಾಗುತ್ತದೆ. ಈ ದಿನ ಭಕ್ತರು ಹನುಮಂತನ ಆಶೀರ್ವಾದಕ್ಕಾಗಿ ಸುಂದರ ಕಾಂಡವನ್ನು ಪಠಿಸುತ್ತಾರೆ, ರಾಮನಾಮವನ್ನು ಜಪಿಸುತ್ತಾರೆ. ದಾನ, ಉಪವಾಸ ಮಾಡಿ ಸುಂದರ ಕಾಂಡವನ್ನು ಪಠಿಸಲಾಗುವುದು. ಇಂತಹ ವಿಶೇಷವಾದ ದಿನ ಮನೆಗೆ ಹನುಮಂತನ ವಿಗ್ರಹ ಅಥವಾ ಫೋಟೋ, ಕೇಸರಿ ಧ್ವಜ, ಸಿಂಧೂರ, ಹನುಮಾನ್ ಚಾಲಿಸ ಪುಸ್ತಕ ಮತ್ತು ತುಳಸಿ ಗಿಡ ಇವುಗಳನ್ನು ಖರೀದಿಸಿದರೆ ಅತ್ಯಂತ ಅದೃಷ್ಟ ನಿಮ್ಮದಾಗುತ್ತೆ. ರಾಮನ ಗುಡಿ ಇಲ್ಲದ ಊರಿರಬಹುದು, ಆದರೆ ರಾಮಬಂಟ ಹನುಮನ ಗುಡಿ ಇಲ್ಲದ ಊರೇ ಇಲ್ಲ ಎನ್ನಬಹುದು. ರಾಮನನ್ನ ಭಕ್ತರು ಎಷ್ಟು ಆರಾಧಿಸುತ್ತಾರೋ ಹನುಮನನ್ನು ಕೂಡ ಅಷ್ಟೇ ಆರಾಧಿಸುತ್ತಾರೆ. ರಾಮಾಯಣದಲ್ಲಿ ಹನುಮಂತನಿಗೆ ಪ್ರಮುಖ ಸ್ಥಾನವಿದೆ. ತ್ರೇತಾಯುಗದಲ್ಲಿ ಜನಿಸಿದ ಹನುಮಂತನು ರಾವಣನ ವಿರುದ್ಧ ಯುದ್ಧ ನಡೆಸಲು ಸೀತೆಯನ್ನು ರಾವಣನಿಂದ ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾನೆ. ಪಂಚಾಂಗದ ಪ್ರಕಾರ ಮಂಗಳವಾರದ ಸೂರ್ಯೋದಯದ ನಂತರ ಚೈತ್ರ ಪೂರ್ಣಿಮೆಯ ಸಮಯದಲ್ಲಿ ಹನುಮಂತನು ಜನಿಸಿದ್ದಾನೆ ಎಂದು ಉಲ್ಲೇಖಿತವಾಗಿದೆ. ಆಂಜನೇಯನು ಚಿತ್ತಾ ನಕ್ಷತ್ರ ಮೇಷಲಗ್ನದಲ್ಲಿ ಜನಿಸಿದ್ದಾನೆ ಎಂಬುದು ಪುರಾಣ ಕಾವ್ಯಗಳಲ್ಲಿದೆ. ಎಲ್ಲರಿಗೂ ಕರ್ಮಫಲಗಳನ್ನು ನೀಡುವ ಶನಿಯು ಹನುಮಂತನಿಗೆ ಮಾತ್ರ ಯಾವುದೇ ತೊಂದರೆ ಮಾಡಲಿಲ್ಲ. ಈ ಕಾರಣದಿಂದಲೇ ಶನಿ ದೋಷ ಇರುವವರು ಹನುಮಂತನ ಆಶೀರ್ವಾದ ಪಡೆಯಲು ಹನುಮಾನ್ ಚಾಲೀಸವನ್ನು ಪಠಿಸುತ್ತಾರೆ. ಇದನ್ನು ಪಠಿಸುವುದರಿಂದ ಮನಸ್ಸಿನಲ್ಲಿರುವ ಎಲ್ಲ ಭಯಗಳು ದೂರವಾಗುತ್ತವೆ. ನೀವು ದುಷ್ಟಶಕ್ತಿಗಳಿಂದ ಪ್ರಭಾವಿತರಾಗುವುದಿಲ್ಲ. ನಕಾರಾತ್ಮಕ ಶಕ್ತಿಗಳು ಮನೆಯೊಳಗೆ ಬರುವುದಿಲ್ಲ. ಹಾಗೆಯೇ ಹನುಮಂತನ ಅನುಗ್ರಹಕ್ಕಾಗಿ ಸುಂದರ ಕಾಂಡವನ್ನು ಪಠಿಸಬೇಕು. ಆಂಜನೇಯ ಸ್ವಾಮಿಯ ಆಶೀರ್ವಾದಕ್ಕಾಗಿ ಶ್ರೀರಾಮನ ನಾಮಸ್ಮರಣೆ ಮಾಡುವುದು ಕೂಡ ಒಳ್ಳೆಯದು. ಹನುಮ ಜಯಂತಿಯ ದಿನ ಸೂರ್ಯೋದಯಕ್ಕೆ ಮುನ್ನವೇ ಎದ್ದು ಸ್ನಾನ ಮಾಡಿ ಸ್ನಾನದ ನೀರಿಗೆ ತುಳಸಿ ದಳವನ್ನು ಬೆರೆಸಿ ಸ್ನಾನ ಮಾಡಿದರೆ ಶ್ರೇಷ್ಠ. ಈ ದಿನ
ಉಪವಾಸ ಸಮೇತವಾಗಿ ಹನುಮಂತನನ್ನು ಆರಾಧಿಸಿದರೆ ಬಹಳ ಒಳ್ಳೆಯದು. ಈ ದಿನ ಹಳದಿ ಅಥವಾ ಕೆಂಪು ಬಣ್ಣವನ್ನು ಧರಿಸುವುದರಿಂದ, ಅಂದರೆ ವಸ್ತ್ರವನ್ನು ಧರಿಸುವುದರಿಂದ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಹನುಮ ಜಯಂತಿಯ ದಿನ ಆಂಜನೇಯನ ಮೂರ್ತಿಗೆ ವೀಳ್ಯದೆಲೆಯನ್ನು ಅರ್ಪಿಸಬೇಕು. ಹಾಗೆಯೇ ವಿಗ್ರಹವನ್ನು ಸಿಂಧೂರದಿಂದ ಅಲಂಕರಿಸಬೇಕು. ಹನುಮಂತನಿಗೆ ಇಷ್ಟವಾದ ಬೆಲ್ಲ ಮತ್ತು ಬೇಳೆಯನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ಇದರ ಜೊತೆಯಲ್ಲಿ ಲಡ್ಡು, ಬಾಳೆಹಣ್ಣು, ಪೇರಳೆ ಮುಂತಾದ ಹಣ್ಣುಗಳನ್ನು ಅರ್ಪಿಸಬಹುದು. ಹನುಮಾನ್ ಚಾಲಿಸ ಪಠಿಸಬೇಕು. ಬಡವರಿಗೆ ಅನ್ನ, ವಸ್ತ್ರ, ಧನಧಾನ್ಯ ದಾನ ಮಾಡುವುದು ಒಳ್ಳೆಯದು. ಈ ದಿನದಂದು ಗುಲಾಬಿ ಹೂವಿನ ಮಾಲೆ ಹಾಕುವುದರಿಂದ ಅವನ ಆಶೀರ್ವಾದ ದೊರೆಯುತ್ತದೆ. ಉದ್ಯೋಗ ಅಥವಾ ವ್ಯವಹಾರದಲ್ಲಿನ ಅಡೆತಡೆಗಳು ನಿವಾರಣೆಯಾಗುತ್ತವೆ. ವ್ಯಾಪಾರವನ್ನು ಸುಧಾರಿಸಲು ಮತ್ತು ನಷ್ಟವನ್ನು ತಪ್ಪಿಸಲು ಹನುಮ ಜಯಂತಿಯ ದಿನದಂದು ಕೇಸರ ಬಟ್ಟೆಯನ್ನು ಅರ್ಪಿಸಬೇಕು. ಅಲ್ಲದೆ ಆಂಜನೇಯ ಸ್ವಾಮಿಯ ದೇವಸ್ಥಾನವನ್ನು ಸ್ವಾಮಿಗೆ ಪ್ರಿಯವಾದ ಕೇಸರಿ ಬಣ್ಣದ ಬಾವುಟಗಳಿಂದ ಅಲಂಕರಿಸುವವರಿಗೆ ಕೂಡ ಹನುಮಂತನ ಆಶೀರ್ವಾದ ಲಭಿಸುತ್ತದೆ. ಹನುಮ ಜಯಂತಿಯ ದಿನ ಮಾಡುವ ದಾನಕ್ಕೆ ವಿಶೇಷ ಫಲ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗುತ್ತದೆ. ಹಾಗಾಗಿ ಈ ದಿನ ನೀವು 1 ರೂಪಾಯಿ ದಾನ ಮಾಡಿದರೂ ಸಹ ಹನುಮಂತನ ಅನುಗ್ರಹ ನಿಮಗೆ ದೊರಕುತ್ತೆ. ಇದರ ಜೊತೆಯಲ್ಲಿ ಆರ್ಥಿಕವಾಗಿ ಬಿಕ್ಕಟ್ಟುಗಳಿದ್ದರೆ ಖಂಡಿತವಾಗಿಯೂ ಈ ದಿನ ಈ ಪ್ರಕಾರದಲ್ಲಿ ಮಾಡೋದ್ರಿಂದ ಪರಿಹಾರಗಳಾಗುತ್ತೆ. ಈ ದಿನ ಆಹಾರ ಧಾನ್ಯಗಳನ್ನು ದಾನ ಮಾಡಿದರೆ ಮನೆಯಲ್ಲಿ ಸುಖ, ಸಂತೋಷ, ಸಮೃದ್ಧಿ ನೆಲೆಸುತ್ತದೆ. ಹಾಗೆಯೇ ಹನುಮನ ಆಶೀರ್ವಾದದ ಜೊತೆ ತಾಯಿಯ ಅನ್ನಪೂರ್ಣೇಶ್ವರಿಯು ಅನುಗ್ರಹಿಸುತ್ತಾಳೆ. ಹಣಕಾಸಿನ ಸಮಸ್ಯೆಯಿಂದ ಹೊರಬರಲು ಸ್ವಸ್ತಿಕ್ ಚಿಹ್ನೆಯನ್ನು ಕಾಗದ ಮೇಲೆ ಬರೆದು ಹನುಮಂತನ ಮುಂದಿಟ್ಟು ಪೂಜಿಸಬೇಕು. ನಂತರ ಈ ಕಾಗದವನ್ನು ಮನೆಯಲ್ಲಿ ಒಂದೆಡೆ ಸುರಕ್ಷಿತವಾಗಿ ಇಟ್ಟರೆ ಒಳ್ಳೆಯದು. ಹನುಮನ ಆಶೀರ್ವಾದದಿಂದ ಸಮಸ್ಯೆಯೆಲ್ಲ ದೂರವಾಗುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹನುಮ ಜಯಂತಿಯ ದಿನ ತುಪ್ಪದ ದೀಪವನ್ನು ಹಚ್ಚಬೇಕು. ಹೀಗೆ ಮಾಡುವುದರಿಂದ ಹನುಮಂತನ ವಿಶೇಷ ಕೃಪೆ ನಿಮ್ಮದಾಗುತ್ತೆ. ಧಾರ್ಮಿಕ ನಂಬಿಕೆಯ ಪ್ರಕಾರ ಹನುಮ ಜಯಂತಿಯ ದಿನದಂದು ಹನುಮಂತನ ವಿಗ್ರಹಕ್ಕೆ ಹಚ್ಚುವ ಸಿಂಧೂರವನ್ನು ನಾವು ಹಣೆಗೆ ಹಚ್ಚಬೇಕು. ಈ ರೀತಿ ಧರಿಸೋದ್ರಿಂದ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ. ಈ ದಿನ ತಪ್ಪದೆ ಸುಂದರಕಾಂಡ, ರಾಮಾಯಣ, ರಾಮರಕ್ಷ ಸ್ತೋತ್ರ ಇತ್ಯಾದಿಗಳನ್ನು ಪಠಣ ಮಾಡಬೇಕು. ಇವುಗಳನ್ನು ಹನುಮಾನ್ ಜಯಂತಿಯ ದಿನದಂದು ಓದೋದ್ರಿಂದ ನಮ್ಮಲ್ಲಿರುವ ಭಯ ಕಡಿಮೆಯಾಗಿ ಧೈರ್ಯ ಹೆಚ್ಚಾಗುತ್ತದೆ. ಇದರ ಜೊತೆಯಲ್ಲಿ ಹನುಮನ ಸಂಪೂರ್ಣ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಆಡಂಬರ ಇಲ್ಲವೆಂದರೂ ಭಕ್ತಿಯಿಂದ ನಮ್ಮ ಕೆಲಸ ಕಾರ್ಯಗಳನ್ನು ತಕ್ಕ ಮಟ್ಟಿಗಾದರೂ ಕೂಡ ನಾವು ಮಾಡಬೇಕಾಗುತ್ತೆ. ಈ ಪ್ರಕಾರದಲ್ಲಿ ಹನುಮನನ್ನು ನಾವು ಆರಾಧಿಸಬೇಕಾಗುತ್ತದೆ. ಮನೆಯಲ್ಲಿ ಯಾವುದೇ ಥರದ ದುಷ್ಟಶಕ್ತಿಗಳು ಕೂಡ ಪ್ರವೇಶವಾಗುವುದಿಲ್ಲ. ಇವುಗಳ ಜೊತೆಯಲ್ಲಿ ಮನೋಜವಂ ಮಾರುತ ತ್ಯುಲವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ರಾಮದೂತಂ ಶಿರಸ ನವಾಮಿ. ಈ ಮಂತ್ರವನ್ನು ಸಾಧ್ಯವಾದಷ್ಟು ಬಾರಿ ಜಪಿಸಿ. ಇಲ್ಲವೆಂದರೆ ಶ್ರೀರಾಮ ಜಯ ಜಯ ರಾಮ ಜಯ ರಾಮ ಈ ಮಂತ್ರವನ್ನು ಜಪಿಸಿದರೆ ಒಳ್ಳೆಯ ಫಲ ಪ್ರಾಪ್ತಿಯಾಗುತ್ತೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ವಿಡಿಯೋವನ್ನು ಶೇರ್ ಮಾಡೋದು ಮರಿಬೇಡಿ.